ಇದರ ಬೆನ್ನಲ್ಲೇ ಮತ್ತೊಂದು ದುರಂತ ಆಗಿದೆ. ಕೇದಾರನಾಥ ಮಾರ್ಗದಲ್ಲಿ ಗುಡ್ಡದಿಂದ ಏಕಾಏಕಿ ಬಂಡೆಯೊಂದು ಉರುಳಿದ ಪರಿಣಾಮ 3 ಯಾತ್ರಿಕರು ಸ್ಥಳದಲ್ಲೇ ದುರ್ಮರಣಕ್ಕೆ ಈಡಾಗಿದ್ದಾರೆ. ಘಟನೆಯಲ್ಲಿ 8 ಜನರಿಗೆ ಗಾಯಗಳಾಗಿದೆ. ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಕೇದಾರನಾಥ ಟ್ರೆಕ್ಕಿಂಗ್ ರೂಟ್ನಲ್ಲಿ ಈ ದುರ್ಘಟನೆ ನಡೆದು ಹೋಗಿದೆ. ಉತ್ತರಾಖಂಡ್ನ ರುದ್ರಪ್ರಯಾಗ್ನ ನಿವಾಸಿ ಒಬ್ಬರು, ಮಹಾರಾಷ್ಟ್ರದ ಇಬ್ಬರು ಅನ್ನೋದು ಈಗ ಪ್ರಾಥಮಿಕವಾಗಿ ಸಿಗ್ತಾ ಇರೋ ಮಾಹಿತಿ. ಚಾರಣಕ್ಕೆ ಹೋದಂತಹ ಸಂದರ್ಭದಲ್ಲಾಗಿರೋ ದುರ್ಘಟನೆ. ಧಾರಾಕಾರ ಮಳೆಯಿಂದ ಏಕಾಏಕಿ ಇಲ್ಲೂ ಗುಡ್ಡ ಕುಸಿತ, ಬಂಡೆಗಳು ಉರುಳೋದು ಸಂಭವಿಸ್ತಾ ಇದೆ. ಕೇದಾರನಾಥ ಮಳೆಗಾಲದಲ್ಲಿ ಅಕ್ಷರಶಃ ಯಾವಾಗ ಏನಾಗುತ್ತೆ ಅಂತ ಪ್ರೆಡಿಕ್ಟ್ ಮಾಡೋದಕ್ಕೆ ಆಗಲ್ಲ. ತುಂಬ ಅನ್ಪ್ರೆಡಿಕ್ಟಬಲ್ ಪ್ಲೇಸು, ದುರ್ಗಮ ಪ್ರದೇಶದಲ್ಲಿ ಚಾರಣ. ಯಾವಾಗಲೂ ಅಪಾಯವನ್ನು ಮೈ ಮೇಲೆ ಯಾವ ಸಂದರ್ಭದಲ್ಲಿ ಬಂದೆರಗುತ್ತೋ ಗೊತ್ತಿಲ್ಲ. ಆ ಥರ ಅನ್ಪ್ರೆಡಿಕ್ಟಬಲ್ ಪ್ಲೇಸ್ನಲ್ಲಿ ಈ ರೀತಿ ದುರ್ಘಟನೆ ಆಗಿರೋದು. ಚಾರಣಕ್ಕೆ ಅಂತ ಹೋದವರು 3 ಜನ ಟ್ರಾಜಿಕ್ ಎಂಡನ್ನು ಕಂಡಿದ್ದಾರೆ, ದುರಂತ ಅಂತ್ಯವನ್ನು ಕಂಡಿದ್ದಾರೆ. ಇಬ್ಬರು ಮಹಾರಾಷ್ಟ್ರದವರು, ಒಬ್ಬರು ಅಲ್ಲೇ ಉತ್ತರಾಖಂಡ್ನವರೇ ಅನ್ನೋದು ತಿಳಿದು ಬರ್ತಾ ಇರುವಂತಹ ವಿಚಾರ. ಸದ್ಯಕ್ಕೆ ಅಲ್ಲಿ ಚಾರಣ ಮಾಡೋರಿಗೂ ಕೂಡ ಅನೇಕ ಇನ್ಸ್ಟ್ರಕ್ಷನ್ಗಳನ್ನು ಕೊಡಲಾಗಿದೆ.